ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶ ಸಿದ್ಧತೆಗಳು ನಡೀತಾ ಇದೆ. ಜೊತೆಗೆ ಈ ಬಾರಿ ವಿಜಯಗೋಸ್ಕರ ಬ್ರಹ್ಮರಥ ಹೀಗೆ ಹಲವಾರು ವಿಚಾರಗಳಲ್ಲಿ ಈ ಬಾರಿಯ ಉಜಿರೆಯ ಬ್ರಹ್ಮಕಲಶೋತ್ಸವ ಸಾಕ್ಷಿ. ನಮ್ಮ ಈ ಭಾಗದ ಶಿಕ್ಷಣ ಕ್ರಾಂತಿ ಮಾಡಿದಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆ ದೇವರು ದೈವ ಅಂತ ಅವ್ರಿಗೆ ಅದರಿಂದ ಪ್ರೀತಿ ಅಂತ ವ್ಯಕ್ತಿ ನಮ್ಮ ಮನೆಗೆ ಬೇರಾರು ಅಲ್ಲ, ಎಕ್ಸೆಲ್ ಕಾಲೇಜಿನ ಮುಖ್ಯಸ್ಥರು, ಎಕ್ಸೆಲ್ ಕಾಲೇಜಿನ ಮೂಲಕ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂತ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸರ್. ನಮಸ್ಕಾರ ಸರ್. ನೀವು ಸುಮಾರು ಒಂದು 2016-17 ಆ ರೀತಿಯಲ್ಲಿ ಕಾಲೇಜ್ ಪ್ರಾರಂಭ ಮಾಡಿದ್ರಿ. ಇಲ್ಲ 19ರಲ್ಲಿ ಸ್ಟಾರ್ಟ್ ಮಾಡಿ. ಹೌದು ಅದಕ್ಕೂ ಮುನ್ನ ನೀವು ಒಂದು 4 ಸ್ಟೂಡೆಂಟ್ಸ್ ನ ಹೌದು, coaching ಹೌದು, ಇದೆ, ಹೌದು, ಅಥವಾ ಹೌದು. 5,000 ಕಾಲೇಜ್ ಹೌದು ಕಟ್ಟಿದ್ದೀರಾ. ಹೌದು ಹೌದು ಹಾಗೆ ಈ ಒಂದು ಜರ್ನಿ ಸಾಕಷ್ಟು ಸ್ಟ್ರಗಲ್ಸ್ ಇರ್ತದೆ. ಅದ್ರ ಹೌದು. ಜೊತೆ ನೋಡ್ಬೋದು ಇಷ್ಟು ಯಂಗ್ ಏಜ್ ಅಲ್ಲಿ ಒಂದು ಅರ್ಲಿ ಸಕ್ಸಸ್ ಅನ್ನ ನೀವು ಕಂಡಿದ್ದೀರಾ. ಹೌದು ಹೌದು ಸೊ ಇದರ ಗುಟ್ಟೇನು? ಗುಟ್ಟು ಅಂತ ಏನಿಲ್ಲ, ಸಕ್ಸಸ್ ಅಂತ ಹೇಳಿಲ್ಲ. ನಮ್ಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವ್ರು ಹೇಗೆ ಅಂತ ಹೇಳಿದ್ರೆ, ಈಗ ನಮ್ಮ ಮೇಲೆ ನಂಬಿಕೆಯಿಂದ ಒಬ್ರು ಯಾರೋ ಪೇರೆಂಟ್ಸ್ಗಳು ಅಡ್ಮಿಷನ್ ಮಾಡಿರ್ತಾರೆ. ಅವರಿಗೆ ನಾವು ಹೇಳಿರ್ತೇವೆ ನಿಮ್ಮ ಮಗಳಿಗೆ ಒಂದು ಒಳ್ಳೆಯ ಭವಿಷ್ಯ ರೂಪಿಸ್ತೇವೆ, ಡಾಕ್ಟರ್ ಮಾಡ್ತೇವೆ, ಇಂಜಿನಿಯರ್ ಮಾಡ್ತೇವೆ ಅಂತ ಹೇಳುವಂತ ಮಾತು ಕೊಟ್ಟಿರ್ತೇವೆ. ಹಾಗಾಗಿ ಅದನ್ನು ಉಳಿಸಿಕೊಳ್ಳುವಂತ ದೊಡ್ಡ ಒಂದು ಚಾಲೆಂಜ್ ಇದೆ. ಆ ಚಾಲೆಂಜ್ಗೋಸ್ಕರ ನಾವು ಪ್ರತಿ ವರ್ಷ ಕೂಡ ವರ್ಕ್ ಮಾಡುವಂಥದ್ದು. ಅದರಿಂದಾಗಿ ಏನು ಪ್ರತಿ ವರ್ಷ ಕೂಡ ನಮಗೆ ವರ್ಷದಿಂದ ವರ್ಷಕ್ಕೆ ಒಳ್ಳೆಯ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆ ರಿಸಲ್ಟ್ ಇಂದಾಗಿ ಒಳ್ಳೆ ಅಡ್ಮಿಷನ್ ಆಯಿತು. ಒಳ್ಳೆ ಅಡ್ಮಿಷನ್ ಆದ ಕಾರಣ ನಮಗೆ ಒಳ್ಳೆಯ ಒಂದು ಹೆಸರಿದೆ. ಮತ್ತೆ ನಮ್ಮಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಡಿಸಿಪ್ಲಿನ್. ಬರೀ ಎಜುಕೇಶನ್ ಒಟ್ಟಿಗೆ ನಮ್ಮಲ್ಲಿ ನಮ್ಮ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, 2 ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಅವರೊಂದು ಒಳ್ಳೆ ದೇಶದ ಪ್ರಜೆ ಆಗ್ಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿರುವಂತದ್ದು. ಸರ್, ಈಗ PU ಕಾಲೇಜ್ ಅಂತ ಹೇಳಿದ್ರೆ 16ನೇ ಹರೆಯ ವಯಸ್ಸು, ಟೀನೇಜರ್ಸ್ ಅಡೋಲೆಸೆನ್ಸ್ ಅಲ್ಲಿ ಇರುವಂತದ್ದು. ಮನೆಯಲ್ಲಿ ಒಂದು ಟೀನೇಜರ್ ಅನ್ನ ಸಂಭಾಳಿಸೋದೇ ಅಪ್ಪ ಅಮ್ಮನಿಗೆ ನಿಜವಾದ ಒಂದು ಟಾಸ್ಕ್ ಆಗಿದೆ. ಅದರಲ್ಲಿ ನೀವು 5,000 ಟೀನೇಜರ್ಸ್ ನ ಇಲ್ಲಿ ಇಟ್ಕೊಂಡು ಸಂಭಾಳಿಸ್ತಾ ಇದ್ದೀರಾ. ಸೊ ಎಷ್ಟು ಕಷ್ಟಕರ ಈ ಒಂದು ಟಾಸ್ಕ್? ಕಷ್ಟ ಅಂತ ಹೇಳಿದ್ರೆ ಕಷ್ಟವೇ. ನಾವು ಇದರಲ್ಲಿ ಎಂಜಾಯ್ ಮಾಡುವರು. ಯಾಕಂದ್ರೆ ನಾನೊಬ್ಬ ಟೀಚರ್ ಆದವ. ಟೀಚರಿಗೆ ಸ್ಟೂಡೆಂಟ್ಸ್ ಅನ್ನು ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಫೀಲ್ ಬಂದ್ರೆ ಅವನು ಟೀಚರ್ ಆಗಿ ಇರ್ಲಿಕ್ಕೆ ನಾಲಾಯಕ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಗೆ ಇದು ಕಷ್ಟ ಅಂತ ಹೇಳಿಲ್ಲ. ನಮ್ಗೆ ಇದೊಂದು ನಾವು ಇದರಲ್ಲೇ ಎಂಜಾಯ್ ಮಾಡುವರು. ಯಾಕಂದ್ರೆ ನಾವು ಮಕ್ಕಳಲ್ಲೇ ದೇವರನ್ನು ನೋಡುವರು. ನಾವು ಪ್ರಾಮಾಣಿಕವಾಗಿ ಹೇಳುದು. ಯಾಕಂದ್ರೆ ನಮ್ಗೆ ಯಾರು ಈಗ ನೀವು ಹೇಳಿದ್ರಿ ನಿಮ್ಗೆ ಸಕ್ಸಸ್ ಕಾರಣ ಯಾರು ಅಂತ, ನಮ್ಮ ಪೇರೆಂಟ್ಸ್ ಮತ್ತೆ ವಿದ್ಯಾರ್ಥಿಗಳು, ಮತ್ತೆ ನಮ್ಮಲ್ಲಿರುವಂತ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು. ಹಾಗಾಗಿ ನಮ್ಗೆ ಇದು ಕಷ್ಟ ಅಂತ ಆಗುದಿಲ್ಲ. ನಾವು ಒಂಥರ ಏನ್ ಹೇಳುದು, ಮಕ್ಕಳಲ್ಲಿ ಮಕ್ಕಳಾಗಿ ಅಥವಾ ಮಕ್ಕಳಲ್ಲಿ ನಾವು ದೇವರನ್ನು ನೋಡಿದ ಕಾರಣ ನಮ್ಗೆ ಇದರಲ್ಲಿ ತುಂಬಾ ಖುಷಿ ಇದೆ. ನೀವು ಲೆಕ್ಚರ್ ಆಗಿದ್ರೆ ಅಂತ ಹೌದು, ಹೇಳಿ ಹೌದು. ಇವತ್ತು ಲೆಕ್ಚರ್ ಆಗಿ ಮಕ್ಕಳಿಗೆ ಪಾಠ ಹೇಳ್ತೀರಾ. ಬಟ್ ಹಿಂದೆ ಲೆಕ್ಚರ್ ಇಂದ ನೀವು ಪೆಟ್ಟು ಕೂಡ ತಿಂದಿರುವಂತ ಯಾವ್ದಾದ್ರು ಸಂಗತಿಗಳಿದೆಯಾ? ಅಲ್ಲ, ಹೈಯೆಸ್ಟ್ ಪೆಟ್ಟು ತಿಂದವ ನಮ್ಮ ಮಕ್ಳಿಗೆ ಕೂಡ ಯಾವಾಗ್ಲೂ ಹೇಳುದು. ನಾನು ಕೆಲವೊಮ್ಮೆ ಏನಾದ್ರು ಮಕ್ಳು ನಮ್ಗೆ ಯಾರಾದ್ರೂ ಈಗ ರೂಲ್ಸ್ ಇದೆ ಅಲ್ವಾ, ಹೊಡಿಬಾರ್ದು ಅಂತ ಹೇಳಿ, ಮಕ್ಕಳಿಗೆ ಪೆಟ್ಟು ಕೊಡಬಾರ್ದು ಅಂತ ಹೇಳಿ. ಹಾಗಾಗಿ ನಾವೀಗ ಮೊದಲಿನಾಗೆ ಪೆಟ್ಟು ಕೊಡ್ಲಿಕ್ಕೆ ಹೋಗುದಿಲ್ಲ ಯಾರಿಗೂ ಕೂಡ. ಆದ್ರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಹೈಯೆಸ್ಟ್ ಪೆಟ್ಟು ತಿಂದದ್ದು ನಾನೇ. ರಕ್ತ ಮನಸ್ಸಲ್ಲಿ ಇರುವಾಗ ನಮ್ಗೆ ಹೊರಗಡೆ ಹೋಗ್ಲಿಕ್ಕಿಲ್ಲ ಅಂತ ರೂಲ್ಸ್ ಇತ್ತು. ಏನಾದ್ರು ಕದ್ದು ಹೋದ್ರೆ ಹೈಯೆಸ್ಟ್ ಪೆಟ್ಟು ತಿಂತ ಇದ್ದೆ. ಹಾಗಾಗಿ ನನ್ನ ಸ್ಟೂಡೆಂಟ್ಸ್ ಕೂಡ ಹೇಳುದು, ಯಾರು ಪೆಟ್ಟು ತಿಂತಾರೆ ಅವರೇ ಭವಿಷ್ಯದಲ್ಲಿ ನೀವು ಕೂಡ ದೊಡ್ಡ ಜನ ಆಗ್ತೀರಿ ಅಂತ ಹೇಳುವಂತ ಮಾತನ್ನು ಹೇಳುವಂತ. ಒಂದು ಕನಸು, ಒಂದು ನಿರ್ಧಾರ, 2 ವರ್ಷಗಳು. ನಿಮ್ಮ ಭವಿಷ್ಯ ಕಟ್ಟಲು ಎಕ್ಸೆಲ್ PU ಕಾಲೇಜ್ ಕುರುವಾನ್ಕೆರೆ. ವಿಶೇಷ ಮತ್ತು ಇಂಟಿಗ್ರೇಟೆಡ್ ತರಬೇತಿ, ಅನುಭವಿ ಅಧ್ಯಾಪಕರು, ನಿಯಮಿತ ಪರೀಕ್ಷೆಗಳು, ವೈಯಕ್ತಿಕ ಮಾರ್ಗದರ್ಶನ. ಇದು ಕೇವಲ PU ಕಾಲೇಜ್ ಅಲ್ಲ, ನಿಮ್ಮ ಯಶಸ್ಸಿನ ಆರಂಭ ನೆಲೆ. ಅಡ್ಮಿಷನ್ಸ್ ಓಪನ್ ನೌ, ಸೀಟ್ಸ್ ಫಿಲ್ಲಿಂಗ್ ಫಾಸ್ಟ್. ಜಾಯಿನ್ ಎಕ್ಸೆಲ್ PU ಕಾಲೇಜ್, ವೇರ್ ಕಾಂಪಿಟೇಟಿವ್ ಡ್ರೀಮ್ಸ್ ಬಿಗಿನ್.